ಇವತ್ತು ನಟ ದರ್ಶನ್ಗೆ ಬಿಗ್ ರಿಲೀಫ್ ಸಿಕ್ತು. ಅದರಲ್ಲೂ ಶುಭ ಶುಕ್ರವಾರ ಇವತ್ತು ದರ್ಶನ್ ಪಾಲಿಗೆ. ಇನ್ನು ಹೈಕೋರ್ಟ್ನಿಂದ ದರ್ಶನ್ಗೆ ಜಾಮೀನು ಮಂಜೂರಾಗ್ತಾ ಇದ್ದ ಹಾಗೆಯೇ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಬಿಜಿಎಸ್ ಆಸ್ಪತ್ರೆ ಬಳಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ರು. ಹಾಗಾಗಿ ಇದೀಗ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಅಲ್ಲಿ ಕಲ್ಪಿಸಲಾಗಿದೆ. ಮಂಗಳ ನಮ್ಮ ಪ್ರತಿನಿಧಿ ನಮ್ಮ ಜೊತೆಗೆ ಬಿಜಿಎಸ್ ಆಸ್ಪತ್ರೆ ಆವರಣದಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಗಳ, ಈಗ ಹೆಚ್ಚಿನ ಪೊಲೀಸರನ್ನು ಕೂಡ ನಿಯೋಜಿಸಲಾಗ್ತಾ ಇದೆ. ಬಹಳ ಏನಾದ್ರು ಅಭಿಮಾನಿಗಳು ಬರೋದು, ಹುಚ್ಚಾಟ ಮತ್ತೆ ಈ ತರದ್ ಏನಾದ್ರು ಆಗ್ಬಹುದು ಅನ್ನುವಂತ ಕಾರಣಕ್ಕಾಗಿ ಮುಂಜಾಗ್ರತೆನ ಏನ್ ಕತೆ, ಅಲ್ಲಿ ಏನಾಗ್ತಾ ಇದೆ ಮಂಗಳ, ವಿವರಿಸಬಹುದಾ? ಅಫ್ಕೋರ್ಸ್ ಮಾಲ್ತೇಶ್ ದರ್ಶನ್ ಅವರಿಗೆ ಅಂದರೆ ಏನು ಸಿನಿಮಾಗಳು ರಿಲೀಸ್ ಆಗೋ ಶುಕ್ರವಾರದ ದಿನವೇ ಅವ್ರಿಗೆ ಬೇಲ್ ಸಿಕ್ಕಿರೋವಂಥದ್ದು. ಈಗ ಆಲ್ರೆಡಿ ಏನು ಅವ್ರಿಗೆ ಯಾವಾಗ ಬೇಲ್ ಸಿಕ್ತೋ ಆವಾಗಿನಿಂದ ಅಭಿಮಾನಿಗಳು ಸಂಭ್ರಮಿಸ್ತಿದ್ದಾರೆ. ಏನು ಅವರಿರೋ BGS ಆಸ್ಪತ್ರೆ ಹತ್ರ ಬಂದ್ಬಿಟ್ಟು ಕೂಡ ಅಭಿಮಾನಿಗಳು ಸಂಭ್ರಮಿಸ್ತಿರೋವಂಥದ್ದು. ಆದರೆ ಏನು ಈ ಆಸ್ಪತ್ರೆ ಆವರಣದಲ್ಲಿ ಸಂಭ್ರಮಿಸೋದಕ್ಕೆ ಏನು ಆಸ್ಪತ್ರೆ ಆಡಳಿತ ಮಂಡಳಿ ಅನುವು ಮಾಡಿಕೊಟ್ಟಿಲ್ಲ. ಜೊತೆಗೆ ಪೊಲೀಸರು ಕೂಡ ಇಲ್ಲಿ ಕಟ್ಟೆಚ್ಚರವನ್ನು ವಹಿಸಿರುವಂಥದ್ದು. ಆದರೆ ಏನು ಸಾಯಂಕಾಲ ಇಬ್ಬರು ಅಭಿಮಾನಿಗಳು ಇಲ್ಲಿ ಗಾಡಿಯಲ್ಲಿ ಬರ್ತಾರೆ. ಅವರು ಗಾಡಿಯಲ್ಲಿ ಬಂದ ತಕ್ಷಣ ಆಸ್ಪತ್ರೆ ಆವರಣದಲ್ಲಿ ಪಟಾಕಿ ಸಿಡಿಸ್ತಾರೆ. ಇದನ್ನ ನೋಡಿ ಪೊಲೀಸರು ಅವ್ರನ್ನ ವಶಕ್ಕೆ ಪಡೆದಿರುವಂಥದ್ದು ಅಭಿಮಾನಿಗಳನ್ನ. ಸೊ ಹೀಗಾಗಿ ಯಾವಾಗ ಅಭಿಮಾನಿಗಳು ಬಂದು ಇಲ್ಲಿ ಡಿ ಬಾಸ್ ಅಂತ ಜೈಕಾರವನ್ನು ಹಾಕೊಂಡು ಪೊಲೀಸ್ ಇದ್ರೂ ಕೂಡ ಹಾಕ್ತಿದ್ದಾರೆ. ಹೀಗಾಗಿ ಆದರೆ ಮಧ್ಯಾಹ್ನ ಬರ್ತಿದ್ದ ಅಭಿಮಾನಿಗಳು ಈಗ ಕಾಣಿಸ್ತಿಲ್ಲ. ಹೀಗಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಪೊಲೀಸರು ಈಗ ಒಂದು KSRP ತುಕಡಿಯಲ್ಲಿ ಬಂದಿರುವಂಥದ್ದು. ಸುಮಾರು 30ರಿಂದ 40ಕ್ಕೂ ಹೆಚ್ಚು ಜನ ಪೊಲೀಸರು ಇಲ್ಲಿ ಬಂದು ಏನು ಒಂದು ರೀತಿ ಸರ್ಪಗಾವಲನ್ನ ಕಟ್ಟೆಚ್ಚರವನ್ನು ವಹಿಸಿರುವಂಥದ್ದು. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿ ಪೊಲೀಸರು ಇಲ್ಲಿ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಅಂದರೆ ಅಫ್ಕೋರ್ಸ್ ದರ್ಶನ್ ಅವರು ರಿಲೀಸ್ ಆಗ್ತಾರೆ, ಅಂದರೆ ಯಾವುದೇ ಕ್ಷಣದಲ್ಲೂ ಅವರು ಡಿಸ್ಚಾರ್ಜ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಅಭಿಮಾನಿಗಳು ಅಕಸ್ಮಾತ್ ಬಂದರೆ ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿರುವಂಥದ್ದು. ಮಹತೇಶ್, ಥ್ಯಾಂಕ್ ಯು ಮಂಗಳ.